ಓಕೆ ಅಂತ ಆರಂಭ ಮಾಡಿ. ಎಲ್ರಿಗೂ ನಮಸ್ಕಾರ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ಆ ಆ ಆ ನೂರು ನುಡಿಗಳಿಂದ ಕಂದರನ್ನು ಕರೆವ ವಾಗ್ವಿದೆ, ಹಲವು ರೀತಿ ಹಾಡಿ ಹಾಲ ನೂಡಿ ಪೊರೆವ ಶಾರದೆ. ಕೈಯ ಹಿಡಿದು ಅಡಿಯ ನಿರಿಸಿ ಮುನ್ನಡೆಸುವ ಧಾರಿಣಿ, ತೊದಲ ನುಡಿಸಿ ಕೇಳಿ ಹರ್ಷ ತಾಳಿನಲಿವ ತಾರಿಣಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ಆ ಆ ಆ ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ, ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ, ಮನೆಯ ನಿಲ್ಲಿಸಮ್ಮ ತಾಯೆ ನಮ್ಮನೆಲ್ಲ ಒಲಿಸುತ್ತಾ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ಆ ಆ ಆ ಹಲವು ತಾರೆಯಿಂದ ಒಂದು ಬೆಳಕ ಸೂರ್ಯ ಮಾಡಿದವಳೆ, ಹರವು ಧಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ. ತೆಕ್ಕೆ ಬಿಗಿದು ತಾಯೇ ನಮ್ಮನೊಂದು ಗೂಡಿಸಿ, ತೆಕ್ಕೆ ಬಿಗಿದು ತಾಯಿ ಇಂದು ನಮ್ಮನೊಂದು ಗೂಡಿಸಿ, ಹಲವಿದ್ದರೂ ಒಲವೊಂದೇ ಎಂಬ ತತ್ವ ಮೂಡಿಸೇ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ಆ ಆ ಆ ಎಲ್ಲರಿಗೂ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಅವಧಿಯಲ್ಲಿ ಆಗಲೇ ಗುರೂಜಿ ಹೇಳದಂತೆಯೇ ಇನ್ನೊಂದು ವಿಶೇಷವಾದಂಥ ವಿಷಯ ಸಂಗಡ ತಮ್ಮ ಎದುರಿಗೆ ಬಂದಿದ್ದೀನಿ. ಕಳೆದ ವಾರ ಒಂದು ಪುಸ್ತಕವನ್ನು ತಮ್ಮೆದುರಿಗೆ ಹೇಳಿದ್ದೆ. ಸಾಯುವ ಆಟ ಅನ್ನೋ ಪುಸ್ತಕ ಹೆಸರು ಬಹಳ ವಿಶೇಷವಾಗಿತ್ತು. ಆದರೆ ಇಂದಿನ ಪರಿಸ್ಥಿತಿಯಲ್ಲೂ ಕೂಡ ಬೇಂದ್ರೆಯವರು ಆವತ್ತಿನ ದಿನಗಳಲ್ಲೇ ಯಾವ ರೀತಿ ವಿಡಂಬನಾತ್ಮಕವಾಗಿ ಬರೆದಿದ್ರು ಅನ್ನೋದನ್ನ ಕಳೆದ ವಾರ ಹೇಳಿದ್ದೆ. ಇವತ್ತು ಇನ್ನೊಂದಷ್ಟು ವಿಶೇಷ ಸಂಗತಿಗಳೇ ಇರುವಂತ ಒಂದು ಪುಸ್ತಕವನ್ನ ತಮ್ಮೆದುರಿಗೆ ಪರಿಚಯಿಸಬೇಕು ಅಂತ ಇದ್ದೀನಿ. ಪುಸ್ತಕ ಬಹಳ ಚೆನ್ನಾಗಿದೆ. ರಾಮ್ಬಾಣ ಅಂತ ಪುಸ್ತಕದ ಹೆಸರು. ನಾವಿಲ್ಲಿ ನೋಡ್ತಾ ಇದ್ದೀರಿ ರಾಮ್ಬಾಣ ಅನ್ನೋದು. ನಾವೆಲ್ಲರೂ ಕೂಡ ಸುಧಾ, ತರಂಗ ಮುಂತಾದ ಪತ್ರಿಕೆಗಳನ್ನ ಗಮನಿಸಿರ್ತೀವಿ. ಸುಧಾ ಪತ್ರಿಕೆಯಲ್ಲಿ ನೀವು ಕೇಳಿದಿರಿ ಅಂತ ಒಂದು ಅಂಕಣ ಬರುತ್ತೆ. ಓದುಗರು ಅವರಿಗೆ ಇಷ್ಟವಾದ ಅಥವಾ ಅವರ ತಲೆಗೆ ತೋಚಿದ ಅಥವಾ ಯಾವ್ಯಾವುದೋ ತರದ ಒಂದಷ್ಟು ಪ್ರಶ್ನೆಗಳನ್ನ ಸಂಪಾದಕರಿಗೆ ಕಳಿಸ್ತಾರೆ. ಅಂದ್ರೆ ಯಾರು ಉತ್ತರಿಸ್ಬೇಕು ಅವರಿಗೆ ಕಳಿಸ್ತಾರೆ. ಇಲ್ಲಿ ಅದಕ್ಕೆ ಉತ್ತರವನ್ನು ಬರೀತಾರೆ. ಅಂದ್ರೆ ಸುಧಾ ವಾರಪತ್ರಿಕೆಯಲ್ಲಿ ಅದಕ್ಕೆ ಉತ್ತರವನ್ನು ಬರೆಯಲಾಗುತ್ತೆ. ಕೆಲವು ಬಹಳ ಮಾರ್ಮಿಕವಾದಂಥ ಉತ್ತರಗಳಿರ್ತವೆ, ಕೆಲವು ಚಾಟಿ ಏಟಿನಂತ ಉತ್ತರಗಳಿರ್ತವೆ, ಇನ್ನು ಕೆಲವು ಬಹಳ ಹಾಸ್ಯಭರಿತವಾದಂಥ ಉತ್ತರಗಳಿರ್ತವೆ. ಆದ್ರೆ ಎಲ್ಲವೂ ಕೂಡ ಅದರದ್ದೇ ಆದಂಥ ವಿಶೇಷ ಮೌಲ್ಯಗಳನ್ನ ಹೊಂದಿರುವಂತ ಉತ್ತರಗಳು ಅನ್ನೋದು ವಿಶೇಷ. ಯಾಕೆ ಹಾಗೆ ಅಂತಂದ್ರೆ ಅಲ್ಲಿ ಉತ್ತರಿಸ್ತಾ ಇರುವಂತ ವ್ಯಕ್ತಿಗಳು ಅವರು ನಾಡಿನ ಬಹಳ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ರು. ಇದು ಆರಂಭ ಆಗಿದ್ದು ಬೀಚಿಯವರಿಂದ. ಬೀಚಿಯವರು ಕನ್ನಡ ನಾಡು ಕಂಡಂತ ಅದ್ಭುತವಾದಂತ ಸಾಹಿತಿ. 60ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬೀಚಿಯವರು ಬರೆದಿದ್ದಾರೆ. ಹಾಗೆ ಅವರಿಂದ ಆರಂಭ ಆದಂತ ಈ ನೀವು ಕೇಳಿದಿರಿ ಅಂಕಣ ಆನಂತರ ಬೇರೆ ಬೇರೆಯವರ ವಯನಿಕೆಯವರ ಮುಖಾಂತರ ಮುಂದುವರಿತು. ಪ್ರಸ್ತುತ ಎನ್ ರಾಮನಾಥ್ ಅವರು ಈ ಅಂಕಣವನ್ನು ಮುನ್ನಡೆಸ್ತಾರೆ. ಎನ್ ರಾಮನಾಥ್ ಅವರು ಬಹುಶಃ
ಒಂದು ತಿಂಗಳ ಹಿಂದೆ ಇದೇ ತರ ಸತ್ಸಂಗದಲ್ಲಿ ಪಾಲ್ಗೊಂಡಿದ್ರು ಅಂತ ಕೇಳಿದ್ದೀನಿ. ಡಾಕ್ಟರ್ ಭಾನು ಅವರು ನನ್ನನ್ನು ಹೆಂಗೆ ಕರ್ಕೊಂಡ್ಬಂದಿರು ಜೋಡಿಸಿದ್ರು, ಹಾಗೆ ಒಂದು ದಿವಸ ರಾಮನಾಥ್ ಅವರು ಕೂಡ ಈ ಗುಂಪಲ್ಲಿ ಮಾತನಾಡಿದ್ದಾರೆ ಅಂತ ಕೇಳಿದ್ದೀನಿ. ಅವರು ಕಳೆದ 16 ವರ್ಷಗಳಿಂದ, ಕಲ್ಪನೆ ಮಾಡ್ಕೊಳ್ಳಿ, 16 ವರ್ಷಗಳಿಂದ ಪ್ರತಿ ವಾರ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿತಾ ಇದ್ದಾರೆ. ಬಹುಶಃ 15-20 ಸಾವಿರ ಪ್ರಶ್ನೆಗಳಿಗೆ ಅವರು ಉತ್ತರ ಬರೆದಿರಬಹುದು. ಅಂತ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಡಾಕ್ಟರ್ ಎನ್ ರಾಮನಾಥ್ ಅವ್ರದ್ದು. ಎಂತಹ ಪ್ರಶ್ನೆಗಳೇ ತುಂಬಿರುವಂಥ, ಪ್ರಶ್ನೆಗಳಿಗೆ ಉತ್ತರವೇ ತುಂಬಿರುವಂಥ ಪುಸ್ತಕ ಅದು ರಾಮ್ ಬಾಣ. ನನ್ನ ಕೈಯಲ್ಲಿರುವಂಥದ್ದು 2ನೇ ಪುಸ್ತಕ ಇದು. ಆನಂತರ ಗುಂಪಲ್ಲೂ ಕೂಡ ಅದರ ವಿವರಗಳನ್ನು ಹಾಕ್ತೀನಿ, ಆಸಕ್ತರು ಅಗತ್ಯ ಇದ್ರೆ ಅದನ್ನ ಖರೀದಿ ಮಾಡ್ಬೋದು. ಇವತ್ತಿನ ಈ ಪುಸ್ತಕದ ಪರಿಚಯದಲ್ಲಿ ಆರಂಭದಲ್ಲಿ 2 ವ್ಯಕ್ತಿಗಳನ್ನು ಕೂಡ ನಾನು ಪ್ರಸ್ತಾಪ ಮಾಡಬೇಕು ಅನ್ಕೊಂಡಿದ್ದೀನಿ. ಒಬ್ರು ಇದಕ್ಕೆ ದುಮ್ನುಡಿಯನ್ನ ಬರೆದಂಥವ್ರು. ಸಾಮಾನ್ಯವಾಗಿ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆಸ್ತಾರೆ, ಇಲ್ಲಿ ಮುನ್ನುಡಿಯನ್ನ ಬರೆಸಲಾಗಿಲ್ಲ, ಬದಲಾಗಿ ಡುಮ್ ನುಡಿಯನ್ನ ಬರೆಸಿದ್ದಾರೆ. ಅಂದ್ರೆ ಡುಮ್ ಅಂತ. ಏನದು ಡುಮ್ ನುಡಿ ಅಂದ್ರೆ, ಡುಂಡಿರಾಜರು, ನಾಡಿನ ಇನ್ನೊಬ್ಬ ಖ್ಯಾತ ಚುಟುಕ ಸಾಹಿತಿ ಡುಂಡಿರಾಜರು ಇದಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಆ ಮುನ್ನುಡಿಗೆ ಡುಮ್ ನುಡಿ ಅಂತ ಹೆಸರಿಡಲಾಗಿದೆ. ಹೀಗೆ ಒಂದು ವಿಶೇಷವಾದಂಥ ಹೆಸರಿನೊಂದಿಗೆನೆ ಈ ಪುಸ್ತಕ ಆರಂಭ ಆಗುತ್ತೆ. ಡುಮ್ ನುಡಿಯಲ್ಲಿ ಅವ್ರು ಅನ್ಕೋತಾರಂತೆ, ನಾನು ಬರಿಬೇಕೋ ಬರಿಬಾರ್ದು, ಅಥವಾ ಅವರಿಬ್ಬರು ಗೆಳೆಯಂದ್ರು, ಅಂದ್ರೆ ಅಣಕು ರಾಮನಾಥ್ ಅವರು ಮತ್ತು ಡುಂಡಿರಾಜರು ಆತ್ಮೀಯ ಗೆಳೆಯರು. ಗೆಳೆಯನ ಪುಸ್ತಕಕ್ಕೆ ನಾನೇ ಮುನ್ನುಡಿ ಬರೆಯೋದು ಹೇಗೆ ಅಂತ ಅನ್ಕೋತಾರಂತೆ. ಆದ್ರೆ ಗೆಳೆತನದ ಸೆಳೆತ ಯಾವ ಮಟ್ಟಿಗಿತ್ತು ಅಂತಂದ್ರೆ, ನಾನು ಬರಿಲೇಬೇಕಾಯಿತು ಅಂತ ಆರಂಭದಲ್ಲಿ ಹೇಳ್ಕೋತಾರೆ. ಮತ್ತು ಕೆಲವಷ್ಟನ್ನ ಅವರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಯಾವ್ಯಾವ ತರದ ಪ್ರಶ್ನೆಗಳು ಇರ್ತಾವೆ ಅನ್ನೋದನ್ನು ಉಲ್ಲೇಖ ಮಾಡ್ತಾ ಅವರ ಡುಮ್ ನುಡಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಹೊಸ ಚಲನಚಿತ್ರಗಳು ಶುಕ್ರವಾರದಂದೇ ಯಾಕೆ ಬಿಡುಗಡೆ ಆಗ್ತಾವೆ ಅಂತ ಒಬ್ರು ಓದುಗರು ಕೇಳುವಂತ ಪ್ರಶ್ನೆಗೆ ಇಲ್ಲಿ ರಾಮನಾಥ್ ಅವರು ಉತ್ತರ ಬರೆದಿದ್ದು ಬಹಳ ಚೆನ್ನಾಗಿದೆ, ಗಮನಿಸಿ. ಶುಕ್ರವಾರದಂದೇ ಯಾಕೆ ಚಲನಚಿತ್ರಗಳು ಬಿಡುಗಡೆ ಆಗ್ತಾವೆ ಅಂದ್ರೆ, ನೋಡಿದಂಥವ್ರು ಶನಿವಾರ ಭಾನುವಾರ ಸಾಮಾನ್ಯ ರಜೆ ಇರುತ್ತೆ, ಆಗ ಸುಧಾರಿಸ್ಕೊಳ್ಳಿ ಅಂತ ಶುಕ್ರವಾರ ಬಿಡುಗಡೆ ಮಾಡ್ತಾರೆ ಅಂತ. ಎರಡೂ ಅರ್ಥ ಇದೆ. ಸುಧಾರಿಸ್ಕೊಳ್ಳಿ ಅಂದ್ರೆ ಚೆನ್ನಾಗಲಿ ಅನ್ನೋದು ಅರ್ಥ, ಚಿತ್ರಕ್ಕೆ ಇನ್ನೂ ಸರಿ ಹೋಗಲಿ ಅನ್ನೋ ಅರ್ಥವೂ ಇರ್ಬೋದು. ಮಠಾಧೀಶರು ಮರದ ಪಾದುಕೆಗಳನ್ನೇ ಧರಿಸ್ತಾರಲ್ಲ ಯಾಕೆ ಅಂತ ಒಬ್ಬ ಓದುಗ ಪ್ರಶ್ನೆಯನ್ನು ಕೇಳಿದ್ರಂತೆ. ಅದಕ್ಕೆ ರಾಮನಾಥ್ರು ಬರೆದಂತ ಉತ್ತರ, ಎಂತಹ ಮಿಂಚಿನ ಬಳ್ಳಿ ಸೋಕಿದರೂ ಗ್ರೌಂಡ್ ಆಗದೆ ಇರಲಿ ಅಂತ, ಕರೆಂಟ್ ಹೊಡೆದ್ರು ಕೂಡ ಶಾಕ್ ಹೊಡೆಯದೇ ಇರಲಿ ಅಂತ. ಆ ಅರ್ಥದ ಎಷ್ಟೋ ಪ್ರಶ್ನೆಗಳನ್ನು ಉಲ್ಲೇಖ ಮಾಡ್ತಾ, ಅಂದ್ರೆ ಸಾಮಾನ್ಯ ಓದುಗ ಯಾವುದನ್ನು ನಿರೀಕ್ಷೆ ಮಾಡಿರ್ತಾನೋ ಅಂತಹ ನಿರೀಕ್ಷೆಗಳನ್ನು ಹೊರತುಪಡಿಸಿ ಇನ್ಯಾವುದೋ ಒಂದು ದೃಷ್ಟಿಕೋನದಿಂದ ಇಲ್ಲಿ ಉತ್ತರಗಳನ್ನ ರಾಮನಾಥ್ ಅವರು ಕೊಡ್ತಾ ಹೋಗ್ತಾರೆ. ಅಂಥದ್ದನ್ನ ಉದ್ದಕ್ಕೂ ರಾಮನಾಥ್ ಅವರು ಕೊಟ್ಟಂತ ಉತ್ತರಗಳನ್ನ ಕೋಟ್ ಮಾಡ್ತಾ ಮಾಡ್ತಾ ಡುಂಡಿರಾಜರು ಅವರ ಮುನ್ನುಡಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಚಿನ್ನ ಅಂದ್ರೆ ಏನು? ಸಾಮಾನ್ಯವಾಗಿ ಚಿನ್ನ ಅಂದ್ರೆ ಏನು ಅಂತ ಜನಸಾಮಾನ್ಯರೇನು ಉತ್ತರ ಕೊಡ್ತೀವಿ, ನಮ್ಮಂತ ಓದುಗರೇನು ಉತ್ತರ ಕೊಡ್ತೀವಿ? ಅದು ಉಳಿಕೆಗೆ ಸಾಧನ ಅಥವಾ ಭವಿಷ್ಯಕ್ಕೆ ಬೇಕು, ಈ ಥರದ್ದೇನೋ ಉತ್ತರ ಕೊಡ್ತೀವಿ. ಅಥವಾ ನಮ್ಮ ಗತ್ತು ದೊಡ್ಡ ಸ್ಥಾನ ಇದನ್ನು ತೋರಿಸ್ಕೊಳ್ಲಿಕ್ಕೆ ಒಂದು ಅವಕಾಶ, ಈ ಥರದ್ದೇನೋ ಶ್ರೀಮಂತಿಕೆ ಪ್ರದರ್ಶನ ಏನೇನೋ ಉತ್ತರ ಬರ್ಬೋದೇನೋ. ಆದ್ರೆ 3 ಪದಗಳಲ್ಲಿ ರಾಮನಾಥರು ಉತ್ತರ ಕೊಟ್ಬಿಡ್ತಾರೆ. ಚಿನ್ನ ಅಂದ್ರೆ ನಿಜವಾದ ಅರ್ಥ ಏನು? ಮೋಹ ಹುಟ್ಟಿಸುವಂತ ಲೋಹ ಅಂತ. ಹೀಗೆ ಪದಗಳ ಜೊತೆಗೆ ಆಟ ಆಡುವಂಥದ್ದು ರಾಮನಾಥ್ ಅವರಿಗೆ ಕರಗತ ಆಗ್ಬಿಟ್ಟಿರುವಂಥದ್ದು. ಪುಂಗಿ ಊದಿದ್ರೆ ಹಾವು ಬರುತ್ತೆ, ಹುಡುಗಿಗೆ ಐ ಲವ್ ಯು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಪುಂಗಿ ಊದಿದ್ರೆ ಹಾವು ಬರುತ್ತೆ, ಹುಡುಗಿಗೆ ಐ ಲವ್ ಯು ಅಂತ ಹೇಳಿದ್ರೆ ಏನ್ ಬರುತ್ತೆ ಅಂತ. ಹಾವುಗೆ ಇನ್ನೊಂದು ಪದವನ್ನ ಸೇರಿಸ್ಬಿಡ್ತಾರೆ ರಾಮನಾಥರು, ಹಾವುಗೆ ಕೈಗೆ ಬರುತ್ತೆ ಅಂತ. ಹಾವುಗೆ ಅಂದ್ರೆ ಚಪ್ಪಲಿ ಅಂತ. ಹೀಗೆ ಪದಗಳ ಬಗ್ಗೆ ಇಷ್ಟೊಂದು ಹಿಡಿತಾ ಇರುವಂತ ರಾಮನಾಥರ ಬಗ್ಗೆ ಡುಂಡಿರಾಜರು ತಮ್ಮ ಡುಮ್ಮು ನುಡಿಯಲ್ಲಿ ಬಹಳ ವಿವರವಾಗಿ ಮತ್ತು ಅಷ್ಟೇ ಹಾಸ್ಯ ಭರಿತವಾಗಿ ಮತ್ತು ತುಂಬಾ ಪ್ರೀತಿಯಿಂದ ಅಕ್ಕರೆಯಿಂದ ಇದಕ್ಕೆ ಮುನ್ನುಡಿಯನ್ನ ಬರೀತಾರೆ. ಕೊನೆಯಲ್ಲಿ ಅವರೇ ಬರೆದಿರುವಂತಹ ಒಂದು ಚುಟುಕ, ಡುಂಡಿರಾಜರು ಪ್ರಸಿದ್ಧರಾಗಿದ್ದೇನೆ ಅವರ ಚುಟುಕಗಳಿಂದ. ವಾಚಕರ ಪ್ರಶ್ನೆಗೆ ಚುರುಕಾದ ಚಂದದ ಉತ್ತರ ನೀಡುವ ರಾಮ್ ಜಾಣ, ಚಿಂತೆಗಳ ತೊಲಗಿಸಿ ಸಂತಸವ ಕೊಡುವುದು ಒತ್ತಡದ ಬದುಕಿಗೆ ರಾಮ್ ಬಾಣ. ಎಷ್ಟು ಚೆನ್ನಾಗಿದೆ ನೋಡಿ. ರಾಮ್ ಜಾಣ ಅಂತ ಅದಕ್ಕೆ ತಕ್ಕಂತೆ ಪ್ರಾಸಪದವಾಗಿ ರಾಮ್ ಬಾಣ ಅದನ್ನು ತರ್ತಾರೆ.
ಪುಸ್ತಕದ ಹೆಸರು ರಾಮಬಾಣ ಅಂತ. ಹೀಗೆ ಒಟ್ಟು ಡುಮ್ಮುನುಡಿಯಲ್ಲಿ ದುಂಡಿರಾಜರು ಈ ಪುಸ್ತಕದ ವಿಶೇಷ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೋಗ್ತಾರೆ. ಈ ಪುಸ್ತಕಕ್ಕೆ ಇನ್ನೊಬ್ರು ಮಹನೀಯರು ಅವರು ಕೂಡ ಇನ್ನೊಂದು ಶುಭ ಹಾರೈಕೆಯನ್ನು ಬರೆದಿದ್ದಾರೆ. ಅದರಲ್ಲೂ ಕೂಡ ಅವರು ಅದೇ ರೀತಿಯ ವಿಶೇಷತೆಗಳಿಂದ ಹೇಳ್ಕೊಂಡು ಹೋಗ್ತಾರೆ. ನಾಡಿನ ಖ್ಯಾತ ಸಾಹಿತಿಗಳೊಬ್ಬರು, ವಾಗ್ಮಿಗಳು, ತುಂಬಾ ದೊಡ್ಡ ಪಂಡಿತರು ಸಹ, ವೈ.ವಿ. ಗುಂಡೂರಾವ್ ಅವರು. ಗುಂಡೂರಾವ್ ಅವರು ಇದಕ್ಕೆ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ತಗೊಂಡು ಆನಂತರ ಉತ್ತರ ಅವರ ವಿವರಗಳನ್ನು ಬರ್ಕೊಂಡು ಹೋಗ್ತಾರೆ. ಸಿಟ್ಟು ತರಿಸ್ಕೊಳ್ಳೋದಕ್ಕೆ 49 ನರ ಬೇಕಂತೆ. ಅಂದ್ರೆ ವೈಜ್ಞಾನಿಕವಾಗಿ 49 ನರಗಳು ಸಿಟ್ಟು ಬಂದಾಗ ಆಕ್ಟಿವ್ ಆಗಿರ್ತಾವೆ ಅಂತ. ನಗೆ ಬರೋದಕ್ಕೆ ಎಷ್ಟು ನರ ಬೇಕು, ನಗೆ ಬರೆಸ್ಕೊಳ್ಳೋದಕ್ಕೆ ಎಷ್ಟು ನರ ಬೇಕು ಅಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ರಾಮನಾಥ್ ಅವರು ಕೊಟ್ಟಂತ ಉತ್ತರ ಬಹಳ ಚೆನ್ನಾಗಿದೆ. ಒಂದೇ ನರ ಸಾಕು ಅಂತ. ಅಲ್ಲಿ ನರಗಳು ಎಷ್ಟು ಬೇಕು, ನರುಸ್ ಎಷ್ಟು ಬೇಕು ಅಂದ್ರೆ ಇವ್ರು ಇಲ್ಲಿ ಹೇಳ್ತಾ ವಾನರ ಸಾಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕೋತಿ ತರ ಇದ್ರೆ ಸಾಕು ಅಂತ, ನಗೆ ತರಿಸೋದಕ್ಕೆ ಅಂತ. ಇಂತಹ ಹಾಸ್ಯ ಪ್ರಜ್ಞೆಯ ಮುಖಾಂತರ ವೈ.ವಿ. ಗುಂಡೂರಾವ್ ಅವರು ಒಂದಷ್ಟು ವಿವರಗಳನ್ನ ಇದರಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಮತ್ತು ಇಡೀ ಪುಸ್ತಕದ ವಿಶೇಷತೆ ಏನು ಅನ್ನೋದನ್ನ ಗುಂಡೂರಾಯರು ಇದರಲ್ಲಿ ವಿವರಿಸ್ಕೊಂಡು ಹೋಗ್ತಾರೆ. ಇನ್ನು ನಾನು ನಿಮ್ಮ ಎದುರಿಗೆ ಹೇಳುವಂತ ಈ ಪುಸ್ತಕದ ಬಗ್ಗೆ ಹೇಳ್ತಾ ಒಂದಷ್ಟು ಪ್ರಶ್ನೆಗಳನ್ನ ವಿವಿಧ ದೃಷ್ಟಿಕೋನದಿಂದ ನೋಡುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನ ತಮ್ಮೆದುರಿಗೆ ವಿವರವಾಗಿ ಹೇಳ್ಕೊಂಡು ಹೋಗ್ತೀನಿ. ಹೆಚ್ಚು ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದಂತೆ ಬಹುಶಃ ಇನ್ನೂ ಹೆಚ್ಚು ಸ್ಪಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಓದುಗರ ಪ್ರಶ್ನೆಗೆ ಉತ್ತರ ಕೊಡುವಾಗ ಈ ಪುಸ್ತಕದಲ್ಲಿ ಕೊಟ್ಟಂತಹ ಈ ಪುಸ್ತಕದಲ್ಲಿ ಅವರೇ ಸ್ವತಃ ರಾಮನಾಥರೇ ಅವರ ಮುನ್ನುಡಿ, ಅವರ ಲೇಖಕರ ಅನಿಸಿಕೆಯಲ್ಲಿ ಒಂದಷ್ಟು ವಿಷಯವನ್ನು ಕೂಡ ಹೇಳ್ತಾರೆ. ಒಟ್ಟು ಇಡೀ ಪುಸ್ತಕ ಬಹಳ ಖುಷಿಯಾಗುವಂತ ಪುಸ್ತಕ. ಸಾಮಾನ್ಯ ಲೈಟ್ ರೀಡಿಂಗ್ ಅಂತ ಒಂದು ಪದ ಇದೆ. ಇದು ಲೈಟ್ ರೀಡಿಂಗ್ ಕೆಟಗರಿ ಸೇರಿದ್ರು ಕೂಡ ಯೋಚನೆಗೆ ಹಚ್ಚುವಂತ ಪುಸ್ತಕ. ತುಂಬಾ ಪ್ರಶ್ನೆಗಳು, ತುಂಬಾ ಗಂಭೀರವಾದಂತಹ ಪ್ರಶ್ನೆಗಳನ್ನು ಸಹ ಬಹಳ ಸರಳವಾದ ರೀತಿಯಲ್ಲಿ ಉತ್ತರಿಸಿದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಉದಾಹರಣೆಗೆ ಒಂದಷ್ಟು ಪ್ರಶ್ನೆಗಳನ್ನು ಗಮನಿಸಿ. ಪೆಟ್ರೋಲ್ ಇದರ ನಿಜವಾದ ಅರ್ಥ ಏನು ಅಂತ ಒಬ್ಬರು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ರಾಮನಾಥರು ಕೊಟ್ಟಂತ ಉತ್ತರ ಬಹಳ ಚೆನ್ನಾಗಿದೆ. ಧನ ಕರಗಿಸುವ ಇಂಧನ ಅಂತ, ದುಡ್ಡನ್ನು ಕರಗಿಸುವಂತ ಇಂಧನ ಅಂತ. ಬಹುಶಃ ತುಂಬಾ ಹಿಂದೆ ಕೊಟ್ಟಿರುವಂತ ಉತ್ತರ ಇವತ್ತಿಗೂ ಕೂಡ ಪ್ರಸ್ತುತ ಆಗ್ತಾ ಇದೆ. ಇವತ್ತಿಗೂ ಇಂಧನದ ಬೆಲೆಯನ್ನು ಕೇಳಿದ್ರೆ ಧನ ಕರಗಿಸ್ಲಿಕ್ಕೋಸ್ಕರನೇ ಇರುವಂತಹ ಯಾವುದೋ ಒಂದು ಇಂಧನವೇ ಇದು ಅಂತ ಗೊತ್ತಾಗತ್ತೆ ನಮಗೆ. ಅದೇ ರೀತಿಯಲ್ಲಿ ವೈರಸ್, ಸಾಮಾನ್ಯ ಕಂಪ್ಯೂಟರ್ ಅಥವಾ ಇವತ್ತಿನ ಗ್ಯಾಡ್ಜೆಟ್ಗಳು ನಾವು ನೋಡ್ತೀವಲ್ಲ, ವೈರಸ್ಸಿಗೆ ಕನ್ನಡದಲ್ಲಿ ವಿಷಜಂತು ಅಂತ ಹೇಳ್ಬೋದಂತೆ. ವೈರಸ್ಸಿಗೆ ವಿಷಜಂತು ಅಂತ ಹೇಳೋದಾದ್ರೆ ಆಂಟಿ ವೈರಸ್ ಏನು ಹೇಳೋದು? ಎಷ್ಟು ಚೆನ್ನಾಗಿದೆ ನೋಡಿ. ವೈರಸ್ಸಿಗೆ ವಿಷಜಂತು ಅಂತ ಹೇಳ್ತೀವಿ, ಆಂಟಿ ವೈರಸ್ಸಿಗೆ ಇಡೀ ಸಿಸ್ಟಮ್ ಅನ್ನ ತನ್ನ ಅಧೀನದಲ್ಲಿ ಇರಿಸ್ಕೊಳ್ಳೋದ್ರಿಂದ ಅದು ವಶಜಂತು ಅಂತ ಹೇಳ್ಬೋದು ಅಂತ. ವೈರಸ್ ಅನ್ನ ವಿಷಜಂತು ಅಂತ ಹೇಳಿದ್ರೆ ಆಂಟಿ ವೈರಸ್ ಅನ್ನ ವಶಜಂತು ಅಂತ ಹೇಳ್ಬೋದು ಅಂತ. ಅಂದ್ರೆ ಪದಗಳಲ್ಲಿರುವಂತ ಒಂದೊಂದು ಅಕ್ಷರವನ್ನು ಹಿಂದೆ ಮುಂದೆ ಅಕ್ಕಪಕ್ಕ ಇನ್ಯಾವುದನ್ನು ಸೇರಿಸಿ ಯಾವುದನ್ನು ಕಳೆದು ಎಷ್ಟು ಚೆನ್ನಾಗಿ ಆಟ ಆಡ್ಬೋದು ಅನ್ನೋದನ್ನ ಉದ್ದಕ್ಕೂ ರಾಮನಾಥರು ತೋರಿಸ್ಕೊಂಡು ಹೋಗ್ತಾರೆ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡ್ಬೇಕಾ ಅಥವಾ ಕೊಡಬಾರ್ದಾ ಅಂತ ಪ್ರಶ್ನೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೆಣ್ಣು ಏನಾದರೂ ಈ ರೀತಿ ಯೋಚಿಸಿದರೆ ಸ್ವಾತಂತ್ರ್ಯ ಕೊಡಬೇಕೋ ಬೇಡವೋ ಅಂತ ನೀವು ಯೋಚನೆ ಮಾಡ್ತೀರಲ್ಲ, ಹಾಗೆ ಹೆಣ್ಣು ಮಕ್ಕಳು ಏನಾದ್ರೂ ಆ ರೀತಿ ಯೋಚನೆ ಮಾಡಿದ್ರೆ ನೀವು ಉದರದಿಂದ ಹೊರಗೆ ಬರ್ತಾ ಇರಲಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಈ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಬೇಕೋ ಬೇಡೋ ಇದೆಲ್ಲ ಪ್ರಶ್ನೆ ಅಲ್ಲ. ಬದಲಾಗಿ ಅದ್ರ ಹಿಂದಿರುವಂತ ಉದಾತ್ತತೆ ಇದೆಯಲ್ಲ, ಅದನ್ನ ರಾಮನಾಥ್ ಅವರು ಕೆಲವೇ ಪದಗಳಲ್ಲಿ ಉತ್ತರ ಕೊಟ್ಬಿಡ್ತಾರೆ. ನಾರಿ ಸ್ವರ್ಗಕ್ಕೆ ದಾರಿಯೋ ನರಕಕ್ಕೆ ದಾರಿಯೋ? ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಆಗಲ್ಲ. ಹೇಳಿದ್ರೆ ಎಲ್ಲೊಂದು ಕಡೆ ಸಿಕ್ಕಾಕೊಂಡ್ಬಿಡ್ತೀವಿ, ಅಥವಾ ಹೇಳಿದ್ರೆ ಒಂಥರ ಅಪಚಾರ ಆಗ್ಬಿಡುತ್ತೇನೋ ಅನ್ನೋ ರೀತಿಯ ಪ್ರಶ್ನೆಗಳು ತುಂಬಾ ಇರ್ತವೆ. ಉದ್ದೇಶಪೂರ್ವಕವಾಗಿ ವಾಚಕರು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ನಾರಿ ಸ್ವರ್ಗಕ್ಕೆ ದಾರಿಯೋ ನರಕಕ್ಕೆ ದಾರಿಯೋ ಅಂತ. ಅವಳು ದಾರಿಯೇ ಅಲ್ಲ. ರಾಮನಾಥರ ಉತ್ತರವೇ ಬೇರೆ. ಅವಳು ದಾರಿ ಅಲ್ಲ. ಒಲಿದರೆ ಅವಳೇ ಸ್ವರ್ಗ, ಒಲಿದರೆ ಅವಳೇ ಸ್ವರ್ಗ, ಮುನಿದರೆ ಅವಳೇ ನರಕ ಅಂತ. ಸ್ವರ್ಗಕ್ಕೆ ದಾರಿನ ಅಂತ ಕೇಳಿದ್ರೆ, ನರಕಕ್ಕೆ ದಾರಿನ ಅಂತ ಕೇಳಿದ್ರೆ, ದಾರಿ ಅಲ್ಲಪ್ಪ, ಅವಳೇ ಸ್ವರ್ಗ ಅವಳೇ ನರಕ. ಒಲಿಸ್ಕೋತೀಯೋ ಅಥವಾ ಅವಳಿಂದ ಮುನಿಸ್ಕೋತೀಯೋ ಅನ್ನೋದ್ರ ಮೇಲೆ
ಡಿಪೆಂಡ್ ಆಗಿರುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಒಂದು ಉತ್ತರ ಕೊಡ್ತಾ ಕೊಡ್ತಾ ಇಡೀ ಜೀವನಕ್ಕೆ ಬೇಕಾದಂತ ಎಲ್ಲೋ ಒಂದ್ ಕಡೆಗೆ ಮೌಲ್ಯವನ್ನು ರಾಮನಾಥ್ ಅವರು ಹೇಳ್ಬಿಡ್ತಾರೆ ಅಂತ. ಅಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಬಸ್ಸುಗಳಲ್ಲಿ ಮುಂದಿನ ಸೀಟುಗಳನ್ನು ಸ್ತ್ರೀಯರಿಗೆ ಮೀಸಲಾಗಿರ್ತಾರೆ. ಅದಕ್ಕೇನು ಕಾರಣ ಅಂತ ಒಬ್ಬರು ಪ್ರಶ್ನೆ ಕೇಳಿದರು. ಮತ್ತು ಈ ಪ್ರಶ್ನೆ ಕೇಳುವಂಥವ್ರು ಇರ್ತಾರಲ್ಲ, ಪ್ರಶ್ನೆ ಕೇಳುವಂಥವ್ರು ಯಾವುದೋ ಹೆಸರಲ್ಲಿ ಕೇಳಿರ್ತಾರೆ. ಇಲ್ಲಿ ಹೇಗೆ ರಾಮ್ ಅನ್ನೋ ಹೆಸರಲ್ಲಿ ಅವರು ಉತ್ತರ ಬರೀತಾರೋ, ಪ್ರಶ್ನೆ ಕೇಳುವಂಥವ್ರು ಕೂಡ ಯಾವುದೋ ಹೆಸರು ಪ್ರಶ್ನೆ ಕೇಳ್ತಾರೆ. ಆದರೆ ರಾಮನಾಥರೇ ಅವ್ರ ಅನುಭವವನ್ನು ಹೇಳ್ಕೊಂಡಿದ್ದೇನೆಂದ್ರೆ, ನಾಡಿನ ತುಂಬಾ ತುಂಬಾ ಪ್ರಖ್ಯಾತರು, ದೊಡ್ಡ ದೊಡ್ಡ ಸಾಹಿತಿಗಳು, ಅಗ್ರಗಣ್ಯರು ಅಂಥವರು ಅವರ ಮೂಲನಾಮ ಅಲ್ಲದೆ ಯಾವುದೋ ಇನಿಷಿಯಲ್ ಇಟ್ಕೊಂಡು ಪ್ರಶ್ನೆ ಕೇಳಿದಂಥದ್ದು ಸಾಕಷ್ಟು ನನ್ನ ಗಮನಕ್ಕೆ ಬಂದಿದೆ ಅಂತ. ಅಂದ್ರೆ ಇವರ ಪ್ರಶ್ನೋತ್ತರದ ಈ ಮಾಲಿಕೆ ಅದೆಷ್ಟು ಪ್ರಚಲಿತವಾಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅಂತ. ಇಲ್ಲಿ ಗಮನಿಸಿ, ಫ್ರಂಟ್ ಸೀಟನ್ನು ಹೆಣ್ಣು ಮಕ್ಕಳಿಗೆ ರಿಸರ್ವ್ ಮಾಡಿರ್ತಾರಲ್ಲ, ಅದು ಯಾತಕ್ಕೆ ಅಂತ. ಹೆಣ್ಣು ಮುಂದೆ ಫಾಲೋ ಮಾಡುವ ಗಂಡು, ಆತ ಹಿಂದೆ ಇರ್ತಾನೆ. ರಸ್ತೆ ನಿಯಮ ಹಾಗೆ ತಾನೆ, ಮುಂದೆ ಹೆಣ್ಣು ಮಕ್ಕಳು ಹೋಗ್ಬೇಕು, ಹಿಂದೆ ಅವ್ರನ್ನ ಫಾಲೋ ಮಾಡ್ಕೊಂಡು ಗಂಡು ಹುಡುಗರು ಹೋಗ್ತಾರೆ ಅಂತ. ಆ ಅರ್ಥದಲ್ಲಿ ಇದನ್ನ ತಗೋತಾರೆ ಅಂತ. ಹೆಣ್ಣಿನ ಅಂತರಾಳವನ್ನು ಅರಿಯುವಂತ ಬಗೆ ಹೇಗೆ, ಯಾವ ರೀತಿ ಅಂತರಾಳ ಅರಿಬಹುದು ಅಂತ ಹೇಳೋದಕ್ಕೆ ಬಹಳ ಸುಲಭ ಅಂತೆ. ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೆಣ್ಣಿನ ಅಂತರಾಳ ಅರಿಯೋದು ಹೇಗೆ ಅಂತ ಕೇಳಿದ್ರೆ ಬಹಳ ಸುಲಭ ಅಂತ ಶುರು ಮಾಡ್ತಾರೆ ಉತ್ತರನ. ಎಷ್ಟು ಸುಲಭ ಅಂತಂದ್ರೆ, ಸುಂಟರ ಗಾಳಿಯ ಮಧ್ಯಭಾಗದಲ್ಲಿ ಮೀನಿನ ಹೆಜ್ಜೆ ಇಟ್ಟು ಸಾಗಿದರೆ ಹೆಣ್ಣಿನ ಅಂತರಾಳ ಗೋಚರಿಸುತ್ತದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ, ಬಹಳ ಸುಲಭ ಅಂತ. ಇನ್ನೊಂದ್ಸರಿ ಓದ್ತೀನಿ, ಕೇಳಿಸ್ಕೊಂಬಿಡಿ. ಸುಂಟರ ಗಾಳಿಯ ಮಧ್ಯಭಾಗದಲ್ಲಿ ಮೀನಿನ ಹೆಜ್ಜೆ ಇಟ್ಟು ಸಾಗಿದ್ರೆ ಹೆಣ್ಣಿನ ಅಂತರಾಳ ಗೋಚರ ಆಗತ್ತೆ ಅಂತ. ಅಂದ್ರೆ ಹೆಣ್ಣಿನ ಅಂತರಾಳ ಬಹಳ ಸುಲಭ ಅಂತ ಹೇಳಿದ್ರು ಕೂಡ ಎಷ್ಟು ಸುಲಭ ಅಂತ ಕೆಲವೇ ಪದಗಳಲ್ಲಿ ಉತ್ತರ ಹೇಳ್ಬಿಡ್ತಾರೆ. ಹಾಗೆ ಇನ್ನೊಬ್ಬ ತರಲೆ ಪ್ರಶ್ನೆ ಕೇಳ್ತಾರೆ. ಹೇಗಿದೆ ಅಂದ್ರೆ, ಹೆಣ್ಣೊಬ್ಬಳು ಕ್ಷೌರದ ಅಂಗಡಿ ಆರಂಭಿಸಿ ಗಂಡಸರಿಗೆ ಮಾತ್ರ ಎಂದು ಫಲಕ ಹಾಕಿದ್ರೆ ಹೆಂಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬಳು ಹೆಣ್ಮಗಳು ಕ್ಷೌರದ ಅಂಗಡಿ ಸಲೂನನ್ನ ಶುರು ಮಾಡಿಬಿಟ್ಟು ಗಂಡಸರಿಗೆ ಮಾತ್ರ ಅಂತ ಬೋರ್ಡ್ ಹಾಕಿದ್ರೆ ಅದು ಹೇಗಿರುತ್ತೆ ಅಂತ ಪ್ರಶ್ನೆ. ಸುಮಾರು ಗಂಡಸರು ಬಂದು ಬೋಳಿಸ್ಕೊಂಡು ಹೋಗ್ತಾರೆ ಅಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಅದ್ರ ಹಿಂದೆ ಒಂದು ಪಂಚ್ ಇರುತ್ತೆ, ಜೊತೆಗೆ ಒಂದು ಸಣ್ಣ ನೀತಿ ಕೂಡ ಇದೆ ಅಂತ. ಇಲ್ಲಿ ಗಮನಿಸಿ, ಇನ್ನೊಂದು ಹೆಣ್ಣು ಮಗಳು ಅವಳನ್ನೇ ಗಮನಿಸ್ಕೊಂಡು ಯಾರೋ ಒಬ್ಬ ಪ್ರಶ್ನೆ ಕೇಳಿರುವಂಥದ್ದು. ಅವಳು ಒಂದು ಪದಬಂಧ ಆಗ್ಬಿಟ್ಟಿದ್ದಾಳಲ್ಲ ಅಂತ, ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಜೋಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಪದಗಳೇ ಸಿಗ್ತಾ ಇಲ್ವೇನೋ ಆ ರೀತಿ ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಉತ್ತರ ಗಮನಿಸಿ. ಪರವಾಗಿಲ್ಲ ಬಿಡಿ, ಅರ್ಥವಾಗ್ಲಿ ಬಿಡ್ಲಿ, ಒಂದು ಚೌಕಟ್ಟಿನಲ್ಲಿ ಇದ್ದಾಳೆ ಎಂದಾಯ್ತು. ಎಷ್ಟು ಚೆನ್ನಾಗಿದೆಯಲ್ವಾ. ಪದಬಂಧ ಅದಕ್ಕೊಂದು ಚೌಕಟ್ಟಿರುತ್ತೆ. ಹೆಂಡತಿ ಪದಬಂಧ, ಅವಳು, ಹೆಂಡತಿ ಅನ್ನೋ ಪದವನ್ನು ಬಳಸಿಲ್ಲ ಇಲ್ಲಿ, ಅವಳು ಅಂತ ಬಳಸಿದ್ದಾರೆ. ಅವಳು ಬಹುಶಃ ಹೆಂಡತಿ ಇರ್ಬೋದು ಅಂತ ಅನ್ಕೊಂಡ್ರೆ ಒಂದು ಚೌಕಟ್ಟಲ್ಲಿ ಇದ್ದಾಳಲ್ಲ, ಅದು ಮುಖ್ಯ ಅಂತ. ಅದು ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಚೌಕಟ್ಟಿನ ಒಳಗೆ ಇದ್ರೆ ಸಂಸಾರ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಇಂಡೈರೆಕ್ಟ್ ಆಗಿ ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಹೆಣ್ಣು ಮಾಯೆ, ಸಹನಾಮೂರ್ತಿ ಅಂತೆಲ್ಲ ಹೇಳ್ತಾರಲ್ಲ, ಗಂಡಸರನ್ನೇನು ಹೇಳ್ತಾರೆ ಹಾಗಿದ್ರೆ ಅಂತ ಇನ್ನೊಬ್ರು ಪ್ರಶ್ನೆ ಕೇಳಿದ್ರು. ಅವಳಲ್ಲಿರುವಂತ ಸಹನೆಯನ್ನ ಮಾಯೆ ಮಾಡುವಂಥವನು ಈ ಗಂಡಸು ಅಂತ. ಸಹನೆಯನ್ನೇ ಮಾಯ ಮಾಡುವಂಥವ್ರು ಹೆಣ್ಣು ಮಕ್ಕಳನ್ನ ಸಹನಾಮೂರ್ತಿ ಅಥವಾ ಮಾಯೆ ಅಂತೆಲ್ಲ ಹೇಳ್ತಾರಲ್ಲ, ಅವರ ಸಹನೆಯನ್ನ ಮಾಯೆ ಮಾಡುವಂಥವನು ಗಂಡಸು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಕೇಳಿರುವಂತಹ ಪದಗಳನ್ನೇ ಹಿಂದೆ ಮುಂದೆ ಬಳಸ್ಕೊಂಡು ಬಹಳ ಸುಂದರವಾದಂತ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಇನ್ನೊಂದು ಪ್ರಶ್ನೆ ಗಮನಿಸಿ, ಆಗಲೇ ಹೇಳಿದ್ನಲ್ಲ, ಕೆಲವರು ಸಾರಿ ಉತ್ತರವನ್ನು ಕೊಟ್ಟು ಬಿಟ್ರೆ ಅದು ಕೆಲವು ಸರಿ ಅಪಾರ್ಥವನ್ನು ಅಥವಾ ಇನ್ನೇನೋ ಅರ್ಥವನ್ನು ಕೊಡೋ ಸಾಧ್ಯತೆಗಳಿರ್ತವೆ. ಅಲ್ಲೂ ಕೂಡ ಎಷ್ಟು ಎಚ್ಚರಿಕೆ ಇದೆ ಗಮನಿಸಿ. ಹೊನ್ನಿಗೆ ಬೆಲೆ ಇದೆ, ಹೊನ್ನು ಅಂದ್ರೆ ಚಿನ್ನ, ಹೊನ್ನಿಗೆ ಬೆಲೆ ಇದೆ, ಮಣ್ಣಿಗೂ ಬೆಲೆ ಇದೆ. ಆದರೆ ಹೆಣ್ಣಿಗೆ ಬೆಲೆ ಕಟ್ಟಲಾಗದು. ಏಕೆ? ಸಾಮಾನ್ಯ ಒಂದು ಮಾತಿದೆಯಲ್ಲ, ಹೆಣ್ಣು ಹೊನ್ನು ಮಣ್ಣು ಇದೆಲ್ಲ ಅದೃಷ್ಟ ಇದ್ರೆ ಸಿಗತ್ತೆ, ಪ್ರಾರಬ್ಧದಿಂದ ಸಿಗತ್ತೆ ಅನ್ನೋ ಮಾತಿದೆ. ಹೆಣ್ಣು ಹೊನ್ನು ಮಣ್ಣು ಮೂರನ್ನು ಕೂಡ ಸೇರಿಸ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡೇ ಒಬ್ರು ಓದುಗರು ಕೇಳಿದ್ದು, ಹೊನ್ನಿಗೆ ಬೆಲೆ ಇದೆ, ಮಣ್ಣಿಗೂ ಬೆಲೆ ಇದೆ, ಆದ್ರೆ ಹೆಣ್ಣಿಗೆ ಯಾಕೆ ಬೆಲೆ ಇಲ್ಲ, ಯಾಕೆ ಬೆಲೆ ಕಟ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಜಡಕ್ಕೆ ಬೆಲೆ ಉಂಟು, ಚೇತನ ಅನರ್ಘ್ಯ ಅನೂಹ್ಯ. ಆಹಾ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಮಣ್ಣು ಮತ್ತು ಹೊನ್ನು ಎರಡು ಕೂಡ ಜಡ ಅಲ್ವಾ, ಅದಕ್ಕೊಂದು ಬೆಲೆ ಕಟ್ಬೋದಪ್ಪ, ಜಡಕ್ಕೆ ಬೆಲೆ ಕಟ್ಬೋದು. ಆದ್ರೆ ಇದು ಚೇತನ ಇದೆ, ಹೆಣ್ಣು ಅನ್ನುವಂಥದ್ದು. ಈ ಚೇತನಕ್ಕೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಹೇಗೆ ಸಾಧ್ಯ? ಅದು ಅನರ್ಘ್ಯವಾದಂಥದ್ದು, ಅನೂಹ್ಯವಾದಂಥದ್ದು ಅಂತ. ಕೆಲವೇ ಪದಗಳಲ್ಲಿ ಯಾವ ಎತ್ತರಕ್ಕೆ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ ಅನ್ನೋದು ಇಲ್ಲಿ ನಮಗೆ ಅರ್ಥ ಆಗತ್ತೆ.
ಕನ್ನಡಿ ಮತ್ತು ಸ್ತ್ರೀ, ಕನ್ನಡಿ ಮತ್ತು ಸ್ತ್ರೀ ಅದೆರಡೂ ಇಲ್ಲದೆ ಇದ್ರೆ ಲೋಕ ಹೆಂಗಿರ್ತಾ ಇತ್ತು ಅಂತ ಒಬ್ಬನಿಗೆ ಸಂದೇಹ. ಬಹಳ ಸರಳವಾದಂಥ ಉತ್ತರ, ಶುಗರ್ಲೆಸ್ ಕಪ್ ಇದ್ದಂಗೆ ಇರ್ತಾ ಇತ್ತು ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸಕ್ಕರೆ ಇಲ್ಲದಿರುವಂಥ ಕಪ್ ಇದ್ರೆ ಅದು ಹೆಂಗಿರ್ತಾ ಇತ್ತು ಹಾಗೆ, ಅಂದ್ರೆ ರುಚಿನೇ ಇರ್ತಾ ಇರಲಿಲ್ಲ ಅಂತ. ರುಚಿಗೆ ಕಾರಣ ಇವೆಲ್ಲವೂ ಕೂಡ. ಡಿ ವಿ ಜಿಯವರು ಅದನ್ನೇ ಒಂದು ಕಗ್ಗದಲ್ಲಿ ಹೇಳ್ತಾರೆ, ಕನ್ನಡಿಯನ್ನು ಕಂಡ ತಕ್ಷಣ ತಾನು ಇನ್ನೂ ಚೆನ್ನಾಗಿ ಆಗ್ಬೇಕು ಅಂತ ಮುಖರವನ್ನು ತಿದ್ಕೋತಾರೆ ಅಂತ. ಮುಖದ ಎದುರಿಗೆ ಬಂದ ತಕ್ಷಣನೇ ಕನ್ನಡಿ ಎದುರಿಗೆ ಬಂದಾಗ ಮುಖವನ್ನು ತಿದ್ಕೋತಾರೆ ಅಂತ ಡಿ ವಿ ಜಿ ಕೂಡ ಹೇಳ್ತಾರೆ. ಅಂದ್ರೆ ಒಂದು ಸಣ್ಣ ಸಣ್ಣ ಪದದ ಮುಖಾಂತರ ಎಷ್ಟು ಉದಾತ್ತವಾದಂಥ ವಿಚಾರನ ಹೇಳ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು. ಪೌರೋಹಿತ್ಯ ಕಾರ್ಯವನ್ನ ಹೆಣ್ಣು ಮಕ್ಕಳು ಮಾಡದೇ ಇರ್ಲಿಕ್ಕೆ ಏನು ಕಾರಣ ಅಂತ ಬಹಳ ಗಂಭೀರವಾದಂಥ ಪ್ರಶ್ನೆನ ಒಬ್ರು ಕೇಳಿದ್ದಾರೆ. ಪೌರೋಹಿತ್ಯ ಸಾಮಾನ್ಯವಾಗಿ ಗಂಡಸರು ಮಾಡ್ತಾರೆ, ಇತ್ತೀಚೆಗೆ ಹೆಂಗಸರು ಮಾಡ್ತಾ ಇದ್ರೆ ಅಪರೂಪ ಕೆಲವು ಉದಾಹರಣೆ ಸಿಗತ್ತೆ. ಆದರೆ ಹೆಣ್ಣು ಮಕ್ಕಳು ಮಾಡಲ್ಲ ಯಾತಕ್ಕೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಹೋಮ ಕುಂಡದ ಬಿಸಿಗೆ ಮೇಕಪ್ ಹಾಳಾಗ್ಬಿಡುತ್ತಲ್ಲ, ಅದಕ್ಕಾಗಿ ಹೆಣ್ಮಕ್ಳು ಬರಲ್ಲ ಹೋಮ ಮಾಡಿಸ್ಲಿಕ್ಕೆ ಅಂತ. ಇನ್ನೊಂದು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣುವಂತ ಕೆಲವರು ಇರ್ತಾರೆ, ಅವರ ಬುದ್ಧಿಯೇ ಹಾಗಿರುತ್ತೆ. ಪ್ರಶ್ನೆಗಳಲ್ಲೂ ಆತರ ಕೇಳಿದಂಥವ್ರು ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಹೆಣ್ಣಿನ ಯಾವ ಭಾಗದಲ್ಲಿ ಸೌಂದರ್ಯ ಎಂಬುದು ಎದ್ದು ಕಾಣುತ್ತದೆ ಅಂತ ಒಬ್ಬ ಕೇಳಿದ್ದ. ಅಂದ್ರೆ ಅವನ ಉದ್ದೇಶ ಏನಿತ್ತ ಗೊತ್ತಿಲ್ಲ, ದುರುದ್ದೇಶ ಇದ್ರೆ ಆ ದುರುದ್ದೇಶಕ್ಕೂ ಕೂಡ, ಕೆಟ್ಟ ಭಾವನೆಯನ್ನು ಕೇಳಿದ್ರು ಕೂಡ ಇಲ್ಲಿ ಸರಿಯಾದಂಥ ಉತ್ತರವನ್ನ ರಾಮನಾಥರು ಕೊಟ್ಟಿದ್ದಾರೆ. ನೀವು ಕಾಮಿಯಾದರೆ ಕೆಲವೇ ಭಾಗಗಳಲ್ಲಿ, ಕಲಾವಿದನಾದರೆ ಇಡೀ ಹೆಣ್ಣಿನಲ್ಲಿ, ಸ್ಕಿನ್ ಡಾಕ್ಟರ್ ಆದರೆ ಇಡೀ ಚರ್ಮದಲ್ಲಿ, ಕವಿ ಆದರೆ ಪ್ರತಿ ನಿಲುವಿನಲ್ಲಿ ಸೌಂದರ್ಯ ಕಾಣಿಸುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಸೌಂದರ್ಯ ಇರುವಂಥದ್ದು ನೋಡುವ ಕಣ್ಣಿನಲ್ಲಿ. ಹಾಗಾಗಿ ಅದನ್ನು ಎಷ್ಟು ಸುಂದರವಾಗಿ ಬರೀತಾರೆ. ಕಾಮಿ ಆದರೆ ಕೆಲವು ಭಾಗಗಳಲ್ಲಿ, ಅಥವಾ ಕಲಾವಿದನಾದರೆ ಇಡೀ ಹೆಣ್ಣಿನಲ್ಲೇ ಸೌಂದರ್ಯವನ್ನು ಕಾಣ್ತಾನೆ, ಸ್ಕಿನ್ ಡಾಕ್ಟರ್ ಆಗಿದ್ರೆ ಚರ್ಮದಲ್ಲಿ ಮಾತ್ರ ಕಾಣ್ತಾನೆ, ಅಥವಾ ಕವಿ ಆಗಿದ್ರೆ ಪ್ರತಿ ನಿಲುವಿನಲ್ಲಿಯೂ ಕೂಡ ಸೌಂದರ್ಯವನ್ನು ಕಾಣ್ತಾನೆ ಅಂತ. ಹೀಗೆ ಗಂಭೀರವಾದಂಥ ವಿಷಯವನ್ನು ಕೂಡ ಬಹಳ ಸರಳವಾದ ರೀತಿಯಲ್ಲಿ ರಾಮನಾಥರು ಉತ್ತರವನ್ನು ಬರ್ಕೊಂಡು ಹೋಗ್ತಾರೆ. ಭಾರತ ದೇಶದ ನಾರಿ ಎಲ್ಲೋಯ್ತು ನಿನ್ನ ಸ್ಯಾರಿ, ಯಾರನ್ನು ಕೇಳಲಿ? ಎಷ್ಟು ಚೆನ್ನಾಗಿದೆ ನೋಡಿ, ಪ್ರಾಸಬದ್ಧವಾಗಿಯೂ ಇದೆ. ಭಾರತ ದೇಶದ ನಾರಿ, ಭಾರತೀಯ ಹೆಣ್ಮಕ್ಳು ಸಾಮಾನ್ಯ ಸೀರೆ ಉಟ್ಕೋತಾರೆ, ಅದನ್ನು ಗಮನದಲ್ಲಿಟ್ಕೊಂಡು ಭಾರತ ದೇಶದ ನಾರಿ ಎಲ್ಲಿ ಹೋಯ್ತು ನಿನ್ನ ಸ್ಯಾರಿ ಅಂತ ಪ್ರಾಸಬದ್ಧವಾಗಿ ಕೇಳ್ತಾರೆ. ಅದಕ್ಕೆ ರಾಮನಾಥರು ಕೊಡುವಂಥ ಉತ್ತರ ಆಗಿದೆ ಗೊತ್ತಾ? ಸ್ಯಾರಿ ಬಗ್ಗೆ, ನಾರಿ ಬಗ್ಗೆ ಅವ್ರು ಹೇಳಲ್ಲ, ಬದಲಾಗಿ ಇನ್ನೊಂದು ಮುಖದಲ್ಲಿ ಹೇಳ್ತಾರೆ. ಹಾಗೆ ಗಮನಿಸಿ, ಉತ್ತರೀಯ, ಹಣೆಯಲ್ಲಿ ತಿಲಕ, ಇದನ್ನೆಲ್ಲ ಧರಿಸ್ಕೊಂಡು ಹಾಕೊಂಡು ಬನ್ನಿ, ನಂತರ ಯಾರನ್ನು ಬೇಕಾಗಿದ್ರು ಕೇಳಿ ಅಂತ ಹೇಳ್ತಾರೆ. ಅಂದ್ರೆ ತಪ್ಪಿರೋದು ಹೆಣ್ಣು ಮಕ್ಕಳಲ್ಲಿ ಅಂತ ಎಷ್ಟೋ ಸರಿ ಅನ್ಕೋತೀವಲ್ಲ, ಅಲ್ಲೂ ಮಾತ್ರ ಅಲ್ಲ, ಗಂಡಸರಲ್ಲೂ ಇದೆ ಅನ್ನೋದನ್ನ ಪರೋಕ್ಷವಾಗಿ ಇಲ್ಲಿ ಹೇಳ್ತಾರೆ. ಗಮನಿಸಿ, ಹೆಣ್ಣು ಮಕ್ಕಳು ಹರಟೆ ಹೊಡೆಯೋದಕ್ಕೆ ಎತ್ತಿದ ಕೈ ಅಂತ ಹೇಳ್ತಾರಲ್ಲ, ಹೆಣ್ಣು ಮಕ್ಕಳು ಹರಟೆ ಹೊಡೆಯೋದಕ್ಕೆ ಎತ್ತಿದ ಕೈ ಅಂತ ಹೇಳ್ತಾರಲ್ಲ ಅಂತ ಅವನೊಬ್ಬ ಪ್ರಶ್ನೆ ಕೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ, ಶುದ್ಧ ಸುಳ್ಳು. ಯಾರು ಹೇಳ್ತಾರೆ ಹೆಣ್ಣು ಮಕ್ಕಳು ಹರಟೆ ಹೊಡೆಯೋದಕ್ಕೆ ಎತ್ತಿದ ಕೈ ಅಂತ? ಶುದ್ಧ ಸುಳ್ಳು. ಯಾವುದೇ ಹರಟೆ ಕಾರ್ಯಕ್ರಮದಲ್ಲಿರೋದು 4 ಗಂಡು 2 ಹೆಣ್ಣು ಅಂತ. ನೀವು ಗಮನಿಸಿ, ಟಿವಿಯಲ್ಲಿ ಹರಟೆ ಕಾರ್ಯಕ್ರಮ ಬರುತ್ತಲ್ಲ, ಈ ಎಲ್ಲ ಹರಟೆ ಕಾರ್ಯಕ್ರಮದಲ್ಲಿ ಹೆಂಗಸರಿಗಿಂತ ಗಂಡಸರೇ ಜಾಸ್ತಿ ಇರ್ತಾರೆ ಅಂತ. ಅದನ್ನು ಗಮನದಲ್ಲಿಟ್ಕೊಂಡು ಇಂಡೈರೆಕ್ಟ್ ಆಗಿ ಹೇಳಿರುವಂಥದ್ದು ಅವರಲ್ಲಪ್ಪ ಇವರು ಅಂತ. ಮಹಿಳಾ ಮಣಿಗಳು ಎಲ್ಲಾ ಕ್ಷೇತ್ರಗಳನ್ನು ಪ್ರವೇಶ ಮಾಡಿದ್ದಾಗಿದೆ. ಏನಾದರೂ ಉಳಿದಿರೋದಿದೆಯಾ? ಅಂದ್ರೆ ಮಹಿಳೆಯರಿಗೆ ಸಮಾನ ಅವಕಾಶ ಸಿಗಬೇಕು ಅಂತ ಹೇಳ್ತೀವಿ, ಆ ಆಧಾರದಲ್ಲಿ ಮಹಿಳೆಯರು ಎಲ್ಲ ರಂಗಗಳು ಪ್ರವೇಶ ಮಾಡಿದ್ದಾಗಿದೆ, ಬೇರೆ ಏನಾದರೂ ಉಳಿದಿದೆಯಾ ಅಂತ ಒಬ್ರು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಏನಂತ ಉತ್ತರ ಅಂದ್ರೆ, ಅವರು ಪ್ರವೇಶಿಸಿದ ಕ್ಷೇತ್ರದಲ್ಲಿ ಯಾವುದು ಉಳಿದಿಲ್ವಾ? ಅಂದ್ರೆ ಅವ್ರು ಪ್ರವೇಶ ಮಾಡಿದ ನಂತರ ಎಲ್ಲವೂ ಹಾಳಾಗೋಯ್ತಾ ಅನ್ನೋ ಪ್ರಶ್ನೆ. ಅಂದ್ರೆ ಯಾವ ರೀತಿಯಲ್ಲಿ ನಾವು ಉತ್ತರವನ್ನ ನಿರೀಕ್ಷೆ ಮಾಡ್ತೀವೋ ಅದಕ್ಕೆ ಭಿನ್ನವಾದ ರೀತಿಯಲ್ಲಿ, ವ್ಯತಿರಿಕ್ತವಾದಂಥ ರೀತಿಯಲ್ಲಿ, ಅಥವಾ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗಬಾರದು ಅಂತ ರೀತಿಯಲ್ಲಿ ಉತ್ತರ ಕೊಡುವಂಥದ್ದು ರಾಮನಾಥರ ವಿಶೇಷ. ಹೆಣ್ಣು ಮಣ್ಣಿನಂತಹ ನಿರ್ಜೀವ ವಸ್ತುಗಳ ಜೊತೆ ಹೆಣ್ಣನ್ನು ಯಾಕಪ್ಪ ಹೋಲಿಸಿದ್ದಾರೆ? ಆಗಲೇ ಒಂದ್ಸರಿ ಕೇಳಿದ್ದೆ ನಾನು, ಇಲ್ಲೇ ಓದಿದೆ ಆಗಲೇ, ಹೆಣ್ಣು ಹೊನ್ನು ಮಣ್ಣು ಅಂತ. ಈ ಹೊನ್ನು ಮತ್ತು ಮಣ್ಣು, ಆ ನಿರ್ಜೀವ ಜೊತೆಗೆ ಹೆಣ್ಣನ್ನು ಯಾಕೆ ಹೋಲಿಸಿದ್ದಾರೆ ಅಂತ. ನಿರ್ಜೀವ ಮಣ್ಣು ಆಹಾರ ಕೊಡುತ್ತೆ, ನಿರ್ಜೀವ ಹೊನ್ನು ಸಂಕಷ್ಟದಲ್ಲಿ ಮಾನ ಕಾಪಾಡುತ್ತೆ. ಹೆಣ್ಣು ಇದೆರಡನ್ನೂ ಮಾಡುತ್ತೆ ಅಂತ ಹೇಳ್ತಾರೆ. ಮಾನ ಪ್ರಾಣ ಎರಡನ್ನೂ ಕಾಪಾಡ್ತಾಳೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಬಹಳ ಸರಳವಾದಂಥ ಉತ್ತರದಲ್ಲಿ ಎಷ್ಟು ಒಳ್ಳೆ ರೀತಿಯ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಅಂತ. ಇನ್ನು ಕೆಲವು ವಿಶೇಷವಾದ ಸನ್ನಿವೇಶಗಳನ್ನು ಕೂಡ ಗಮನಿಸ್ಕೊಂಡು ನಾವು ಹೇಳ್ಬೋದು.
ಪ್ರೀತಿ ಪ್ರೇಮದ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೋತ್ತರಗಳು ನಡೆದಿದೆ ಅಂತ ಕೆಲವನ್ನ ಗಮನಿಸಿ. ಒಂದು ಕನ್ನಡ ಸಿನಿಮಾ ಹಾಡು ಬಂದಿತ್ತು. ಆ ಸಿನಿಮಾ ಹಾಡಿನಲ್ಲಿ ಕೆಲವಷ್ಟು ಪದ್ಯಗಳಲ್ಲಿ ಒಂದಷ್ಟು ವಿಚಿತ್ರ ವಿಚಿತ್ರ ಸಾಲುಗಳು ಸೇರ್ಕೊಂಡಿದ್ದು. ಕುಂತ್ರೆ ನಿಂತ್ರೆ ಅವಳದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ, ಏನ್ ಮಾಡ್ಲಿ ಅಂತ ಒಬ್ಬ ಪ್ರಶ್ನೆ ಕೇಳಿದ್ದ. ಕುಂತ್ರೆ ನಿಂತ್ರೆ ಅವಳದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ, ಏನ್ ಮಾಡ್ಲಿ ಅಂತ ಒಂದೇ ಪದದಲ್ಲಿ ಉತ್ತರ, ಮಲ್ಕೊಂಬಿಡಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಹೀಗೆ ಎಷ್ಟೋ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೇಮಿಗಳ ತುಟಿಯಲ್ಲಿ ಇರುತ್ತಲ್ಲ, ಏನೋ ಜೇನಿರುತ್ತೆ, ಹನಿ ಇರುತ್ತೆ ಅಂತ ಹೇಳ್ತಾರೆ. ಅದು ಯಾವ ಥರದ ಜೇನು ಅದು ಅಂತ ಒಬ್ರು ಪ್ರಶ್ನೆ ಕೇಳಿದ್ರು. ಇವ್ರೇನು ಉತ್ತರ ಕೊಡ್ಬೇಕು? ಅಯ್ಯೋ, ತಿಳ್ಕೋಬೇಕು ಅಂತ ತಿಳ್ಕೊಂಡಿದ್ದೀನಿ, ಆದ್ರೆ ಯಾವ ಪ್ರೇಮಿಗಳು ಚಾನ್ಸೇ ಕೊಡಲ್ಲ ನಂಗೆ ಅಂತ. ತರಲೆ ಉತ್ತರಗಳಿಗೂ ಕೂಡ ಸಾಕಷ್ಟು ಈ ತರದ ಅವಕಾಶಗಳನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡು ಹೇಳುವಂಥದ್ದು ನೋಡ್ತೀವಿ. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನ ನೋಡಿ ನಕ್ಕಳು, ಮುಂದೇನು? ಅವಳು ಅಕಸ್ಮಾತ್ ನಕ್ಕಳು, ನನ್ನ ನೋಡಿ ನಕ್ಕಳು, ಮುಂದೇನು? ದುಂಡಿರಾಜರು ಒಂದು ಚುಟುಕನೆ ಬರೆದಿದ್ರು ಇದ್ರ ಬಗ್ಗೆ. ಅವಳು ಸಿಕ್ಕಳು, ನೋಡಿ ನಕ್ಕಳು, ಈಗ ಎರಡು ಮಕ್ಕಳು ಅಂತ ಚುಟುಕವರು ಬರೆದಿದ್ರು. ಇಲ್ಲಿ ಕಣ್ಣು ಹೊಡೆದೆ ಸನಿಹೆ ಬಂದು ಎರಡು ಹಲ್ಲು ಮುರಿದಳು ಅಂತ. ಅವಳು ಬಂದಳು, ಅಕಸ್ಮಾತ್ ಸಿಕ್ಕಳು, ನೋಡಿ ನಕ್ಕಳು, ಮುಂದೇನು ಅಂದ್ರೆ ಇವನು ಕಣ್ಣು ಹೊಡೆದಂತೆ ಅವಳು ಹತ್ರ ಬಂದ್ಲು, ಇವನು ಖುಷಿಯಾಗಿ ಹತ್ರ ಬಂದ್ಲು ಅಂತ. ಎರಡು ಬಾರಿಸ್ಬಿಟ್ಟು ಎರಡು ಹಲ್ಲು ಮುರಿದ್ಲು ಅಂತ. ಹೀಗೆ ಅನಿರೀಕ್ಷಿತವಾದಂಥ ಉತ್ತರಗಳನ್ನ ನಾವು ಉದ್ದಕ್ಕೂ ಈ ಪುಸ್ತಕದಲ್ಲಿ ನೋಡ್ತೀವಿ. ಪ್ರತಿದಿನ, ಎವ್ರಿ ಡೇ, ಪ್ರತಿದಿನ ಹೆಂಡತಿ ನಗನಗ್ತಾ ಇರಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಒಬ್ಬ ಪ್ರಶ್ನೆ. ಅದ್ರಲ್ಲಿ ಬೇರೆ ಏನ್ ಮಾಡ್ಬೇಕು ಗುರು ಅಂತ ಪ್ರಶ್ನೆ. ಕುಳಿತುಕೊಳ್ಳುವ, ನಡೆದಾಡುವಂತ ಎಲ್ಲ ಜಾಗಗಳಲ್ಲಿ ಕನ್ನಡಿ ಹಾಕ್ಬಿಡಿ ಅಂತ ಒಂದು ಸಲಹೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ನಿಮ್ಮ ಹೆಂಡತಿಗೆ ಏನಾದ್ರೂ ಹೊಡೆದಿದ್ದೀರಾ ಅಥವಾ ಹೊಡೆಸ್ಕೊಂಡಿದ್ದೀರಾ ಅಂತ ಪ್ರಶ್ನೆ. ಹೆಂಡತಿಗೆ ಹೊಡೆದಿದ್ದೀರಾ ಅಥವಾ ಅವ್ರ ಹತ್ರ ಏಟ್ ತಿಂದಿದ್ದೀರಾ ಅಂತ ಪ್ರಶ್ನೆ. ಹೊಡೆದಿದ್ದೇನೆ ಸಲಾಮನ್ನು, ಹೊಡೆಸಿಕೊಂಡಿದ್ದೇನೆ ಗೊರಕೆಯನ್ನು ಅಂತ ಬರೆದಿದ್ದಾರೆ. ಅಂದ್ರೆ ಹೊಡೆದಿದ್ದು ಹೊಡೆಸ್ಕೊಂಡಿದ್ದು ಎರಡು ಬೇರೆ ಬೇರೆಗಳು, ಅರ್ಥ ಆಯ್ತು ಅಂತ. ಗಂಡ ಉದ್ದ, ಹೆಂಡತಿ ಕುಳ್ಳಿ, ಅವರಲ್ಲಿ ಸಮರಸದ ಬದುಕು ಸಾಧ್ಯವೇ? ಇಲ್ಲೂ ಹಾಗೇನೆ ಏನೋ ಒಂದು ತರಲೆ ಉತ್ತರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೇನು. ಗಂಡ ತುಂಬಾ ಉದ್ದ ಇದ್ದಾನೆ, ಹೆಂಡತಿ ಕುಳ್ಳಿಗಿದ್ದಾಳೆ, ಸಮರಸದ ಬದುಕು ಸಾಧ್ಯನಾ ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿರುವಂತ ಉತ್ತರ ಗಮನಿಸಿ. ಸಮರಸಕ್ಕೆ ಬೇಕಾದದ್ದು ಸೆಂಟಿಮೀಟರ್ ಅಳತೆ ಅಲ್ಲ ಸರ್, ಸೆಂಟಿಮೆಂಟು. ಎಷ್ಟು ಚೆನ್ನಾಗಿದೆಯಲ್ಲ. ಸೆಂಟಿಮೀಟರ್ ಅಲ್ಲಿ ಅಳ್ತೀವಲ್ಲ, ಅದೆಲ್ಲ ಸಮರಸಕ್ಕೆ ಬೇಕಾಗಿದ್ದಂಥದ್ದು. ಸೆಂಟಿಮೆಂಟ್ಸ್ ಬೇಕು, ಭಾವನೆಗಳಿರ್ಬೇಕು ಅಂತ ಗಮನಿಸಿ. ಇನ್ನೊಂದು ಪ್ರಶ್ನೆಯನ್ನ, ಜೀವನ ಬದುಕು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಉತ್ತರಗಳು ಸಾಕಷ್ಟಿದೆ. ಮೊದಲು ಮದುವೆಯ ಚಿಂತೆ, ಅನಂತರ ಮಕ್ಕಳ ಆಗದ ಚಿಂತೆ, ತದನಂತರ ಮಕ್ಕಳಾದ ಚಿಂತೆ. ಇದಕ್ಕೆ ಅಂತ್ಯ ಎಲ್ಲಿ? ಅದಕ್ಕೆ ಅವ್ರು ಹೇಳೋದು, ಇಷ್ಟೆಲ್ಲ ಯಾಕೆ ಒದ್ದಾಡ್ತೀರಾ? ಮೊದಲನೇ ಫೌಂಡೇಶನ್ ಇದೆಯಲ್ಲ ಮದುವೆ, ಆ ಚಿಂತೆ ಬಿಡಿ, ಉಳಿದೆಲ್ಲ ತಂತಾನೆ ಸರಿ ಹೋಗುತ್ತೆ ಅಂತ. ಹೀಗೆ ಹಲವು ರೀತಿಯ ಪ್ರಶ್ನೆಗಳಿಗೆ ಬಹಳ ಅತ್ಯುತ್ತಮವಾದಂಥ ಉತ್ತರಗಳನ್ನ ಉದ್ದಕ್ಕೂ ರಾಮನಾಥರು ಕೊಟ್ಕೊಂಡು ಹೋಗ್ತಾರೆ. ಇನ್ನು ಕೆಲವನ್ನ ಇತ್ತೀಚಿನ ಸಾಹಿತಿಗಳು, ಲೇಖಕರು ಅಂಥವ್ರ ಬಗ್ಗೂ ಸಾಕಷ್ಟು ವಿಡಂಬನಾತ್ಮಕವಾಗಿ ಬರೆದಂಥದ್ದನ್ನ ನೋಡ್ತೀವಿ. ಬೆಳದಿಂಗಳಲ್ಲೇ ಏಕೆ ಕವಿಗಳು ಕವಿತೆ ಬರೀತಾರೆ ಸಾ ಅಂತ ಒಬ್ರು ಪ್ರಶ್ನೆ. ಅದು ಸಾ ಅಂತ, ಸಾರಲ್ಲ, ಸಾ ಏನದು ಅಂತ. ಸಾಮಾನ್ಯವಾಗಿ ಎಲ್ಲ ಕವಿಗಳು ಕೂಡ, ಬಹುಶಃ ಬೇಂದ್ರೆ ಒಬ್ಬರೇ ಹೊರತು ಅದಕ್ಕೆ, ಅವ್ರು ಬೇರೆ ರೀತಿ ಬರೆದಿದ್ದಾರೆ. ಏನಂತ, ಬೆಳದಿಂಗಳಲ್ಲಿ ಕವಿಗಳು ಕವಿತೆ ಬರೀತಾರಲ್ಲ, ಯಾಕೆ ಹಾಗೆ ಅಂತ. ಕವಿಗೆ ಕವಿತೆಯೇ ನಶೆ, ಬೆಳದಿಂಗಳೇ ಕಿಕ್, ಅದಕ್ಕಾಗಿ ಬರೀತಾರೆ ಅಂತ ಹೇಳ್ತಾರೆ. ಕವಿಗಳು ತಮ್ಮ ಕವನವನ್ನು ವಾಚಿಸುವುದಕ್ಕೆ ಪ್ರತಿಯೊಂದು ಸಾಲನ್ನು ಎರಡೆರಡು ಸಾರಿ ಹೇಳ್ತಾರಲ್ಲ, ಯಾಕೆ ಅಂತ ಇನ್ನೊಬ್ಬ ಕೇಳಿದಾನೆ. ಅಂದ್ರೆ ಇದು ಕೂಡ ನೋಡಿರ್ತೀವಿ ನಾವು. ಅಂದ್ರೆ ಕವನ ವಾಚನದಲ್ಲಿ ಎರಡೆರಡು ಸಾರಿ, ಮೂರ್ ಸಾರಿ, ನಾಲ್ಕು ಸಾರಿ ಹೇಳ್ಕೊಂಡು ಹೋಗ್ತಾರೆ. ಅದು ಎರಡೇ ಅಕ್ಷರ. ಯಾವುದೋ ಒಂದು ಮಹಿಳಾ ಕವಿಗೋಷ್ಠಿ ಆದಾಗ ನಾವೆಲ್ಲ ಆಶ್ಚರ್ಯ ಆಗ್ಬಿಟ್ಟಿತ್ತು, ಶಾಕ್ ಆಗಿತ್ತು. ಅದರಲ್ಲಿ ನಾನು 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 ಅಂತ ಆರಂಭ ಆಗತ್ತೆ. ಆ ನಾನು ಅನ್ನೋದನ್ನೇ ಒಂದು 5-6 ಸರಿ ಹೇಳಿದ್ರು ಅವರು. ಹಾಗೆ ಯಾಕೆ ಮಾಡ್ತಾರೆ ಅಂತ. ಪಂಚ್ ಸಿಗಲೆಂದು ಹಾಗೆ ಹೇಳ್ತಾರಂತೆ. ಕೆಲವೊಮ್ಮೆ ಕವನಕ್ಕೆ, ಕೆಲವೊಮ್ಮೆ ಕವಿಗೆ ಪಂಚ್ ಸಿಗತ್ತೆ ಅಂತ. ಇನ್ನು ಇತ್ತೀಚಿನ ಬುದ್ಧಿಜೀವಿಗಳ ಹಾವಳಿ ತುಂಬಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೂ ಸಾಕಷ್ಟು ಪ್ರಶ್ನೆಗಳನ್ನ ವಾಚಕರು ಕೇಳಿದ್ರು. ಅಂತ ಕೆಲವು ಪಂಚ್ ಇರುವಂತಹ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ, ಓದ್ಬಿಡ್ತೀನಿ ನಿಮ್ಗೆ ಗಮನಕ್ಕೆ ಬರಲಿ ಅಂತ. ಬುದ್ಧಿಜೀವಿ ಅನಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
ಎಷ್ಟು ಚೆನ್ನಾಗಿದೆ ನೋಡಿ. ಬುದ್ಧಿಜೀವಿ ಅನ್ಸ್ಕೋಬೇಕಾಗಿದ್ರೆ ಏನ್ ಮಾಡ್ಬೇಕು ಅಂತ ಬಹಳ ಸರಳ ಅಂತೆ. ಸಂಪ್ರದಾಯಗಳನ್ನ, ದೇವರನ್ನ ಬಾಯಿಗೆ ಬಂದಂತೆ ಬೈಬೇಕು. ಬೆಳೆದರೆ ಗಡ್ಡ ಬಿಡಬೇಕು. ಬೆಳೆದರೆ, ಇಲ್ಲ ಅಂದ್ರೆ ಬಿಡ್ಲಿ ಪರವಾಗಿಲ್ಲ ಅಂತ. ಅಂದ್ರೆ ದೇವರನ್ನ ಬೈಯೋದು ಬುದ್ಧಿಜೀವಿಗಳ ಕ್ವಾಲಿಟಿ ಅನ್ನೋದನ್ನು ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಅಂತ. ಬುದ್ಧಿಜೀವಿ ಎನ್ನುವ ಕಿರೀಟ ಹಾಕೊಂಡವರಿಗೆ ಹೆಚ್ಚಾಗಿ ವಿವಾದಗಳನ್ನು ಸಲ್ಲಿಸ್ತಾರಲ್ಲ ಯಾಕೆ? ಈ ಬುದ್ಧಿಜೀವಿಗಳನ್ನೋರು ಬರೀ ವಿವಾದ ಹುಟ್ಟು ಹಾಕ್ತಾರಲ್ಲ ಯಾಕೆ ಅಂತ. ಕಿರೀಟದ ಕೆಳಗೆ ಕಿರಿಕಿರಿಯ ಬುದ್ಧಿ ಇರುತ್ತಲ್ಲ ಅದಕ್ಕಾಗಿ ಅಂತ. ಕಿರೀಟ ತಲೆಬಾಳಿರುತ್ತೆ, ಅದ್ರ ಕೆಳಗಿರುವಂತ ಬುದ್ಧಿ ಕಿರಿಕಿರಿ ಉಂಟು ಮಾಡುತ್ತೆ, ಅದಕ್ಕಾಗಿ ಅವ್ರು ಹಾಗೆ ಅಂತ. ವಿಚಾರವಾದಿಗಳು ಮೀಸಲಾತಿ ವಿಷಯ ಬಂದಾಗ, ಜಾತಿವಾದಿಗಳು ಮತ್ತು ವಿವಾಹದ ವಿಷಯ ಬಂದಾಗ ಜಾತ್ಯತೀತರಾಗ್ತಾರೆ. ಯಾತಕ್ಕೆ? ಪಾಪ. ಆಸ್ತಿಕತೆ, ಸಂಪ್ರದಾಯ ಮತ್ತು ಸಂಸ್ಕೃತಿಗಳನ್ನು ತೆಗಳೋದೇ ವಿಚಾರವಾದ ಎನ್ನುವ ಅಂಧರಿಂದ ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕಾದೀತು? ಎಷ್ಟು ಚೆನ್ನಾಗಿದೆ ನೋಡಿ. ಸಾಹಿತ್ಯ ಆಗ್ಬೇಕು ಅಂತಿದ್ದೆ, ಆಗ್ಲಿಲ್ಲ. ಚಿತ್ರನಟ ಆಗ್ಬೇಕು, ಆಗಿಲ್ಲ. ಜನಪ್ರಿಯ ಆಗ್ಬೇಕು ಅಂತ ಅನ್ಕೋತಾ ಇದ್ದೀನಿ, ಏನ್ ಮಾಡಬೇಕು ಅಂತ ಇನ್ನೊಬ್ರು ಪ್ರಶ್ನೆ. ಸಾಹಿತ್ಯ ಆಗ್ಬೇಕಿದ್ದು ಆಗಿಲ್ಲ, ಫಿಲ್ಮ್ ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ ಆಗಿಲ್ಲ. ಆದ್ರೆ ಪಾಪ್ಯುಲರ್ ಅಂತೂ ಆಗ್ಬೇಕು. ಪಾಪ್ಯುಲರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೂ ಬಹಳ ಸರಳವಾದಂತ ಉತ್ತರ ಇತ್ತೀಚಿನ ದಿನದಲ್ಲಿ ನೋಡ್ತೀವಲ್ಲ ಏನಾಗ್ಬೇಕು ಅಂತ. ಅದೇನೆ, ಏನದು? ಪುರಾಣದ ದೇವತೆಗಳನ್ನೆಲ್ಲ ಕಳ್ಳರು, ಸುಳ್ಳರು, ರೌಡಿಗಳು ಎಂದು ಪುಸ್ತಕ ಬರೀರಿ, ಬೇಗ ಪಾಪ್ಯುಲರ್ ಆಗ್ತೀರಿ ಅಂತ. ದಿಢೀರ್ ಪ್ರಖ್ಯಾತಿ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಇದಕ್ಕೂ ಈ ತರದೇ ಉತ್ತರವನ್ನು ಕೊಡ್ತಾರೆ. ಇದ್ದಕ್ಕಿದ್ದಂಗೆ ಪ್ರಖ್ಯಾತ ಆಗ್ಬಿಡ್ಬೇಕಪ್ಪ, ಏನ್ ಮಾಡ್ಬೇಕು? ಮೊನ್ನೆ ಕಮಲ್ ಹಾಸನ್ ಮಾಡಿದ್ನಲ್ಲ, ಪ್ರಖ್ಯಾತನೇ ಆತ, ಈಗಂತೂ ಕುಖ್ಯಾತ ಆಗ್ಬಿಟ್ಟ. ಏನ್ ಮಾಡ್ಬೇಕು ಹಾಗಿದ್ರೆ? ಈ ತರ ದಿಢೀರ್ ಪ್ರಖ್ಯಾತ ಆಗ್ಬೇಕು ಅಂದ್ರೆ ಪಂಚಾಂಗ ಸುಡಿ, ಭಗವದ್ಗೀತೆಯನ್ನು ಸುಡಿ, ಮಡಿ ಎಂದವರನ್ನು ಸುಡಿ, ಒಗ್ಗಟ್ಟು ಹೆಚ್ಚಿಸಲು ಒಂದೇ ತಟ್ಟೆಯಲ್ಲಿ ಉಣ್ಣಿ ಎಂತೆಲ್ಲ ಹೇಳಿಕೆ ನೀಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಆಗಿರ್ತಾನೆ ಸಮಾಜದಲ್ಲಿ ಏನು ಆಗಿದೆಯೋ ಅಂಥದ್ದನ್ನ ಬಹಳ ಮಾರ್ಮಿಕವಾಗಿ ಇಲ್ಲಿ ಈ ಪುಸ್ತಕದವರು ಹೇಳ್ಕೊಂಡು ಹೋಗ್ತಾರೆ. ಸುಧಾದಲ್ಲಿ ಬಂದಿರುವಂತ ಅಂಕಣ ಕಳೆದ 16 ವರ್ಷಗಳಿಂದ, ಅಂದ್ರೆ 1.5 ದಶಕಗಳಿಗಿಂತಲೂ ಹೆಚ್ಚಿನ ಸಮಯ ಅಣಕು ರಾಮನಾಥ್ ಅವರು, ಅವರನ್ನು ನಾವು ಅಣಕು ರಾಮನಾಥ ಅಂತಾನೆ ಇಡೀ ರಾಜ್ಯಾದ್ಯಂತ ಪ್ರಚಲಿತರವರು. ಈ ರೀತಿ ಅಣಕು ಹಾಡುಗಳನ್ನು ಕೂಡ ತುಂಬಾ ಬರೆದಿದ್ದಾರೆ. ಈ ತರದ್ದು ಸಾಧ್ಯ ಆದ್ರೆ ಯಾವ ತರ ಒಂದ್ ದಿವಸ ಹೇಳೋಣಂತೆ. ನಾನಿವತ್ತು ಅವರು ಬರೆದಿರುವಂತ 1-2 ಹಾಡಿನ ಮುಖಾಂತರ ಶುರು ಮಾಡ್ಬೇಕು ಅನ್ಕೊಂಡಿದ್ದೆ. ನೋಡೋಣ, ಸಾಧ್ಯ ಆದ್ರೆ ಇನ್ಯಾವತ್ತಾದ್ರು ಒಂದ್ಸರಿ ಅಂತ ಹಾಡನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಅವರನ್ನ ಇಡೀ ರಾಜ್ಯ ಗುರುತಿಸಿರುವುದರಿಂದೇ ಅಣಕು ರಾಮನಾಥ್ ಅಂತಾನೆ. ಹಾಗೆ ಅಣಕು, ಅದರ ಮುಖಾಂತರವೇ ಸಾಹಿತ್ಯದ ಹೊಸ ಬಗೆಯನ್ನ ಹೇಗೆ ಬೀಚಿಯವರು ಶುರು ಮಾಡಿದ್ರು, ಅದನ್ನ ಯಶಸ್ವಿಯಾಗಿ ಮುಂದುವರಿಸಿದಂಥವ್ರ ಪೈಕಿ ರಾಮನಾಥರು ಕೂಡ. ಹಾಸ್ಯ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಯಾವುದೋ ದ್ವಂದ್ವಾರ್ಥ, ಡಬಲ್ ಮೀನಿಂಗ್ ಪದಗಳಿಗೆ, ಡಬಲ್ ಮೀನಿಂಗ್ ಅರ್ಥಗಳಿಗೆ ಆ ಕಡೆಗೆ ಬಹುತೇಕ ವಾಲು ಬಿಟ್ಟಿದೆ, ಅಲ್ಲ ಬಹುತೇಕ ಹೊರಟು ಬಿಟ್ಟಿದೆ ಅಥವಾ ಜಾರಿ ಬಿಟ್ಟಿದೆ. ಅಂಥದ್ರ ಮಧ್ಯೆಯೂ ಕೂಡ ಬಹಳ ನವಿರಾದಂಥ ಹಾಸ್ಯವನ್ನ, ಮೌಲ್ಯವನ್ನ, ಹಾಸ್ಯವೂ ಕೂಡ ನವರಸಗಳಲ್ಲಿ ಒಂದು ತಾನೆ. ಅಂತಹ ರಸೋತ್ಪತ್ತಿಗೆ ಕಾರಣರಾದಂತಹ ಸಜ್ಜನ ಸಾಹಿತಿಗಳು ನಮ್ಮ ಮಧ್ಯೆ ಇದ್ದಾರೆ. MS ನರಸಿಂಹಮೂರ್ತಿ ಇರ್ಬೋದು, YV ಗುಂಡೂರಾವ್ ಅವರು ಇರ್ಬೋದು, ಅಥವಾ ಪ್ರಾಣೇಶ್ ಅವರು ಇರ್ಬೋದು. ಇವತ್ತಿನ ನಾನು ಇಷ್ಟೊತ್ತು ಯಾರ ಪುಸ್ತಕವನ್ನು ತಮ್ಮೆದುರಿಗೆ ಪರಿಚಯಿಸುವಂತ ಪ್ರಯತ್ನ ಮಾಡಿದ್ನೋ ರಾಮನಾಥ್ ಅವರು ಇರ್ಬೋದು, YNK ಇರ್ಬೋದು, ಅಂತಹ ಹಲವರ ಮುಖಾಂತರ ಇವತ್ತಿಗೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಅಂತ ಘನತೆ ಉಳ್ಕೊಂಡಿದೆ. ಅಂಥವ್ರ ಮಧ್ಯೆ ನಾವಿದ್ದೀವಿ. ಅಂಥವ್ರು ನಮಗೆಲ್ಲರಿಗೂ ಕೂಡ ಎಷ್ಟೋ ಸರಿ ಹಲವು ರೀತಿಯಲ್ಲಿ ತುಂಬಾ ಆತ್ಮೀಯ ಒಡನಾಟದಲ್ಲಿ ಸಿಕ್ಕಿದ್ದಾರೆ ಅನ್ನೋದು ನನ್ನಂಥವನ, ಇಲ್ಲಿರುವಂತ ಈ ಗುಂಪಿನ ಹಲವರ ಅದೃಷ್ಟದ ಭಾಗ ಅಂತ ಅನ್ಕೋತೀನಿ. ಸಮಯ ಆಗಿದ್ರಿಂದ ಇವತ್ತಿನ ವಿಷಯಕ್ಕೆ ಅಲ್ಪ ವಿರಾಮವೋ ಅಥವಾ ಪೂರ್ಣ ವಿರಾಮವೋ, ಯಾವುದೋ ಒಂದು ವಿರಾಮ ಅಂತೂ ಇಡಲೇಬೇಕು. ಮುಂದಿನ ದಿನಗಳಲ್ಲಿ ಇಂಥ ಅವಕಾಶ ಸಿಕ್ಕಾಗ ಇನ್ನೊಂದಷ್ಟು ಚರ್ಚೆ ಮಾಡೋಣ. ಒಂದಷ್ಟು ಪುಸ್ತಕಗಳನ್ನು ತಾವು ಪರಿಚಯ ಮಾಡಿಸ್ಬೇಕು ಅನ್ನುವಂಥ ನನ್ನ ಉದ್ದೇಶ ಇತ್ತು. ಹಾಗಾಗಿತ್ತು ಕಳೆದ 4 ತಿಂಗಳು 3 ತಿಂಗಳು ಗಂಭೀರ ವಿಷಯದ ಕಡೆಗಿದ್ವಿ. ಕಳೆದ 2 ವಾರದಿಂದ ಒಂದು ಸ್ವಲ್ಪ ಲೈಟ್ ರೀಡಿಂಗ್, ಅದ್ರ ಮುಖಾಂತರ ಮೌಲ್ಯಗಳನ್ನು ಕೂಡ ಹೇಳುವಂತ ಒಂದಷ್ಟು ವಿಷಯವನ್ನ ತಮ್ಮೆದುರಿಗೆ ಚರ್ಚೆ ಮಾಡಿದ್ದೀನಿ. ತಮ್ಮ ಅಭಿಪ್ರಾಯವನ್ನ ದಯವಿಟ್ಟು ತಿಳಿಸ್ಬೋದು. ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದ.